ನೋಡಿ, ನೀವು ದೇವರ ಬಗ್ಗೆ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ನಿಮ್ಮ ಅನಿಸಿಕೆ ಏನಿದೆ ನಾವು ಕೇಳಿದ್ದೀವಿ. ನನಗೆ ಸ್ವಲ್ಪ ವಿಸ್ಮಯ ಅನಿಸೋದು ನಿಮಗೆ ದುಡ್ಡಿನ ಬಗ್ಗೆ ನಿಮಗಿರೋ ಆ್ಯಟಿಟ್ಯೂಡು. ನಾಳೆ ವೀಕ್ಷಕರಿಗೆ ಇದು ತಿಳಿಲಿ ಅಂತ ಹೇಳ್ತೀನಿ. ನಾವು ನಮ್ಮ ಕೈಯಲ್ಲಾಗಿದ್ದು ಯಾವುದೋ ಒಂದು ಥರದ ಸಂಭಾವನೆ ಅಥವಾ ಗೌರವಧನ ಅಂತ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ನೀವು ನನಗೆ ಫೋನ್ ಮಾಡಿ, ಇಲ್ಲ ನಾನು ಎಷ್ಟು ಪಡ್ಕೊಂಡಿದ್ದೀನಿ ನನ್ನ ಬದುಕಲ್ಲಿ, ನನ್ನ ತಾಯ್ತನ ತೋರಿಸ್ಬೇಕೀಗ, ನಾನೇನಪ್ಪ ತೊಗೊಳ್ಳೋದಿಲ್ಲ, ಬರೀ ಕೊಡೋದಷ್ಟೇ ನನ್ನ ಹತ್ರ ಇರೋದು ಅಂತ ಹೇಳಿದ್ರಲ್ಲ ನೀವು, ಅದು ಭಾಳ ವಿಶೇಷ. ಒಂದು ಮಾತು ಏನಂದರೆ, ನಿನ್ನಲ್ಲಿ ಕೂತಿದ್ದಾಗ 2,000 ಜನ ಕೂತಿದ್ರಲ್ಲ, ಅವ್ರಿಗಿಂತ ಆಸ್ತಿನ ಈ ದುಡ್ಡು. ಆ ಜನಗಳ ಆಶೀರ್ವಾದ, ಆ ಜನಗಳ ಪ್ರೀತಿ, ಇಡೀ ಕರ್ನಾಟಕ ನನಗೆ ಆಶೀರ್ವಾದ ಮಾಡ್ತಾಯಿದೆ. ಈ ಜನಗಳ ಆಶೀರ್ವಾದ, ಇವರು ಪ್ರೀತಿ, ಇವರು ನನ್ನನ್ನು ಅಪ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕಿಂತ ದುಡ್ಡು ಬೆಲೆ ಏನ್ರಿ? ಈಗ ನೀವು ಕೊಡೋ ಆ ದುಡ್ಡು ಏನು, 1-2 ಲಕ್ಷ ಅಂತ ಇಟ್ಕೊಳ್ಳಿ, 2 ಸಾವಿರನ್ಸ್ ತೊಗೋಬೇಕಷ್ಟೆ. ಆ 2 ಸಾವಿರನ್ಸ್ ಅಷ್ಟೇ ಅಂತ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾವು ಹಾಕ್ಕೊಂಡಿರೋದ್ರಿಂದ. ಬಟ್ ಆ 2 ಲ್ಯಾಕ್ಸ್ ಏನು ಕಮ್ಮಿ ಆಗಿದ್ರು ಹೆಚ್ಚಾಗಿದ್ರು, ಒಂದು ಆಪ್ರೇಷನ್ ಬೇಕಾಗುತ್ತೆ, ಒಂದು ಮಗು ಎಜುಕೇಷನ್ ಬೇಕಾಗಿರುತ್ತೆ, ಒಂದು ಹುಡುಗಿಗೆ ಮದುವೆಗೆ ಬೇಕಾಗಿರುತ್ತೆ, ಒಂದು ಕಾಲೇಜಿಗೆ ಬೇಕಾಗಿರುತ್ತೆ ಅಲ್ವಾ? ಯಾವುದು ಅಂತ ನೋಡಿದ್ರೆ ಯಾವಾಗಲೂ ಮನುಷ್ಯರು ಅವರೇ ಹೆಚ್ಚು. ನೀವು ಯಾರು ಡಿಸರ್ವಿಂಗ್ ಇದ್ದಾರೋ ಅವ್ರಿಗೆ ಕೊಡಿ ಅಂತ. ನಿಮ್ಮನ್ನು ಈ ಥರದ ಒಂದು ಗೌರವ ನಿಮಗೆ ತೋರಿಸ್ಬೇಕು, ನೀವು ಬನ್ನಿ, ನಿಮ್ಮ ಸಿನಿಮಾಗಳದ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದಾಗೂ ನೀವೇನಂದ್ರಿ, ನೀವು ಎಷ್ಟು ಜನಕ್ಕೆ ಎಷ್ಟು ಹಿಂದೆ ನೋಡಿದ್ದೀನಿ, ಯಾರ್ಯಾರಿಗೂ ಮಾಡಿದ್ದೀರ, ನನಗೆ ಯಾಕಪ್ಪ ಮಾಡ್ತೀರಾ, ನೀವು ಎಷ್ಟು ದೊಡ್ಡವ್ರಿಗೆ ಮಾಡಿದ್ದೀರ ಅಂತ ಅಂದ್ರಲ್ಲ. ಆ ಹ್ಯುಮಿಲಿಟಿನೂ ನನಗೇನು ಅನ್ನಿಸ್ತು, ತುಂಬ ಚೆನ್ನಾಗಿ ಪ್ರಿಟೆಂಡ್ ಮಾಡ್ತಾರೆ. ನೀವು ಹೇಳಿದ್ದು ಭಾಳ ಇಲ್ಲ. ಐ ಸ್ಟಿಲ್ ಫೀಲ್ ದಟ್ ಇನ್ನೂ ಸಾಧನೆ ಮಾಡಿರ್ಬಹುದೇನೋ, ಸರಿಯಾಗಿ ಮಾಡಿಲ್ವೇನೋ. ಕಾನ್ಸಂಟ್ರೇಷನ್ ಸ್ವಲ್ಪ ತಿಂಗಳ ಒಂದೊಂದು ಸಲ ಬಂದ್ಬಿಟ್ಟು ಬೇಡ ಅಂತ ಹೋಗ್ಬಿಡೋಳು, ಬೇಡ ಅಂತ ಎಂಥ ದೊಡ್ಡದಾಗಿದ್ರು ಆ ಥರ ಏನಾದರೂ ತಪ್ಪು ಮಾಡಿಬಿಟ್ಟು ನಾ ಇನ್ನೂ ಚೆನ್ನಾಗಿ ಮಾಡಿರ್ಬೋದೇನೋ ಆ ರೀತಿಯಲ್ಲಿ. ನಿನ್ನೆ ಹೇಳಿದ್ನಲ್ಲ, ಹೊಟ್ಟೆ ಹಸ್ದು ಬಿಟ್ಟರೆ ನಾನು ಬೇಡ, ನನಗೆ ಶೂಟಿಂಗ್ ಅಂತ ಇಳಿದುಕೊಂಡು ಹೋಗ್ಬಿಡ್ತೀನಿ. ಅದು ಈಗಲೂ ಎಲ್ಲರಿಗೂ ಗೊತ್ತಿದೆ. ನಮ್ಮ ಫ್ರೆಂಡ್ಸ್ 1 ಗಂಟೆ ಆಗಿದೆಯಪ್ಪ ಅವ್ನು ಬಿಟ್ಬಿಡು, ಇಲ್ಲಾಂದ್ರೆ ಹೊರಟೋಗ್ಬಿಡ್ತಲ್ಲ, ಬಿಸ್ಸಾಗ್ಬಿಟ್ಟೋಗ್ಬಿಡ್ತೀನಿ. ನನಗೆ ಇಲ್ಲ ಊಟ ಇಲ್ಲ ಅಂದ್ಬಿಟ್ರೆ, ಲೇಟ್ ಆಗುತ್ತೆ ಅಂದರೆ ಅದು ಹೇಳಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಅಂದರೆ ಸರಿ ಅಂತ. ಲೇಟ್ ಆಗುತ್ತೆ ರೀ, ಶೂಟಿಂಗ್ ಮುಗಿಸ್ಬಿಡೋಣ, ಆಮೇಲೆ ಊಟ ಮಾಡೋಣ ಅಂದರೆ ನೀನು ಬೇಡ, ನಿನ್ನ ಸಿನಿಮಾನೇ ಬೇಡ ಅಂತ ಒಂಥರ ಮಾಡ್ತೀನಿ. ಅದೆಲ್ಲ ಚೇಂಜ್ ಮಾಡ್ಕೋಬೇಕು ಅನ್ಕೋತೀನಿ. ಆಮೇಲೆ ಅದೆಲ್ಲ ಚೇಂಜ್ ಆಗಿಬಿಟ್ರೆ ನಾವಾಗಿರಲ್ಲ, ನಾವಾಗೇ ಇರಬೇಕು ಅಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.